ನಮಸ್ತೆ ದೊಡ್ಡಬಳ್ಳಾಪುರ, ಇದು ನಿಮ್ಮ ತ್ರಿವರ್ಣ ನ್ಯೂಸ್. ಇದುವರೆಗೂ 6-7 ಅಧಿಕಾರಿಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ತಾವು ನೋಡಿದ್ದೀರಿ. ಇದು ಕಾಂಗ್ರೆಸ್ಸಿನ ಆತ್ಮಹತ್ಯೆ ಭಾಗ್ಯ ಸರ್ಕಾರ ಅಂತ ಹೇಳಿಕ್ಕೆ ಬಯಸ್ತೀನಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಇಲ್ಲಿನವರೆಗೆ ಈ ನೀತಿಗೆಟ್ಟ ಆಡಳಿತದಿಂದ 6 ಜನ ಸರ್ಕಾರಿ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡವ್ರೆ. ಒಬ್ಬ ಕಾಂಟ್ರಾಕ್ಟರ್ ಹತ್ರ ಹಣವನ್ನು ತಗೊಳ್ತಾರೆ, ಅವರನ್ನು ಕೇಳಕ್ಕೆ ಹೋದಾಗ ಅವರ ಧಮಕಿ ಹಾಕ್ತಾರೆ. ಅವರು ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡೋಕ್ಕೆ ಹೋದಾಗ ಪೊಲೀಸರು ಕೂಡ ಅವರ ಕಂಪ್ಲೇಂಟನ್ನು ತಗೊಳ್ಳೋದಿಲ್ಲ. BJPಯ ಮುಖಂಡರಾದಂಥ ಬಸವರಾಜ ಮತ್ತಿಮೂಡವರು, ಹಿಂದೂ ಧರ್ಮದ ಸಮಾಜ ಸ್ವಾಮಿ ಸಿದ್ಧಲಿಂಗ ಸ್ವಾಮೀಜಿಗಳು ಮತ್ತು ಕಲಬುರಗಿಯ ಚಂದು ಪಾಟೀಲ್ ಅವರು, ಅಲ್ಲಿನ ಇವರ ವಿರುದ್ಧ ನಿಂತಿದ್ದಂಥ ಮಣಿಕಂಠ ರಾಥೋಡ್ ಕೊಲೆಗೆ ಸುಪಾರಿಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಕರ್ನಾಟಕದ ಸಚಿವರು ಅಂತಹ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಗೆ ಒತ್ತಾಯಿಸಿ ಏನು ಹಿಂದೆ ಅವರ ಒಬ್ಬರು PA ಧಮಕಿ ಹಾಕಿರೋದ್ರಿಂದ ಒಬ್ಬ ಕಾಂಟ್ರಾಕ್ಟರ್ ಆತ್ಮಹತ್ಯೆ ಮಾಡಿಕೊಂಡಿರೋದು ತಮ್ಮೆಲ್ಲರೂ ಗೊತ್ತಿರೋ ವಿಚಾರನೇ. ಮಾಧ್ಯಮಗಳಲ್ಲಿ ಈಗಾಗಲೇ ಬರ್ತಾಯಿದೆ. ಆ ವಿಚಾರವಾಗಿ ಅವರ ರಾಜೀನಾಮೆಯನ್ನು ಒತ್ತಾಯಿಸಿ ಇವತ್ತು ನಾವೊಂದು ತಮ್ಮನ್ನೆಲ್ಲ ಇವತ್ತು ಪ್ರೆಸ್ ಮೀಟ್ನ ಮಾಡಿದ್ದೀವಿ. ಈ ಒಂದು ಪ್ರೆಸ್ ಮೀಟ್ಗೆ ತಾವೆಲ್ಲರೂ ಆಗಮಿಸಿದ್ರ. ಮೊದಲನೇದಾಗಿ ಎಲ್ಲ ದೊಡ್ಡಬಳ್ಳಾಪುರದ ಆತ್ಮೀಯ ಪತ್ರಕರ್ತ ಎಲ್ಲ ಸ್ನೇಹಿತರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಮಾಡ್ತಾಯಿದ್ದೀನಿ. ಪ್ರಾಸ್ತಾವಿಕವಾಗಿ ಈ ಒಂದು ವಿಚಾರವಾಗಿ ನಮ್ಮ ಜಿಲ್ಲಾಧ್ಯಕ್ಷರಾದ ರಾಮಕೃಷ್ಣಪ್ಪನವರು, ನಮ್ಮ ರಾಜ್ಯ ವಕ್ತಾರರಾದಂತಹ ನಮ್ಮ ದೊಡ್ಡೇರಿ ವೆಂಕಟೇಶ್ ಸಾಹೇಬರು ಈ ವಿಚಾರವಾಗಿ ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ರಾಮಕೃಷ್ಣಪ್ಪ ಅವರು ಬಂದಿದ್ದಾರೆ, ಅವರು ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ರವಿಕುಮಾರ್ ಅವರೆಲ್ಲರೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ತಮ್ಮೆಲ್ಲರೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಈ ಒಂದು ಪ್ರೆಸ್ ಮೀಟ್ನ ಪ್ರಾಸ್ತಾವಿಕವಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಮಾತಾಡಬೇಕು ಅಂತ ಮನವಿ ಮಾಡ್ತಾರೆ. ಎಲ್ಲ ಆತ್ಮೀಯ ಪತ್ರಕರ್ತ ಬಂಧುಗಳೇ, ಈ ಒಂದು ಪತ್ರಿಕಾಗೋಷ್ಠಿಯ ಪ್ರಮುಖ ಬಿಂದುವಾದಂಥ ರಾಜ್ಯ ವಕ್ತಾರರಾದಂಥ ಹಾಗೂ ಖ್ಯಾತ ವಕೀಲರಾದಂಥ ದೊಡ್ಡೇರಿ ವೆಂಕಟೇಶ್ ಅವರು ಬಂದಿದ್ದಾರೆ. ಅದೇ ರೀತಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ವೆಂಕಟೇಶ್ ಅವರೇ ಹಾಗೂ ಇನ್ನೋರ್ವ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಅವರೇ. ಇವತ್ತಿನ ಈ ಉದ್ದೇಶ ಪ್ರಿಯಾಂಕ ಖರ್ಗೆ ಎಂಬ ಒಬ್ಬ ಉಪಮಂತ್ರಿ ಅವರು ಎಲ್ಲ ವಿಚಾರಗಳನ್ನು ಮುಕ್ತಿಸುವಂಥ ಒಂದು ವ್ಯವಸ್ಥಿತವಾದಂಥ ಕುತಂತ್ರಿ. ಸಣ್ಣ ವಿಚಾರಕ್ಕೆ ನೊಣವನ್ನು ತಗೊಂಡೋಗಿ ಹಾನಿ ಮಾಡುವಂಥ ಒಂದು ಪರಿಸ್ಥಿತಿ ಮನೋಭಾವ ಮನಸ್ಸಿದ್ದು. ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಇಲ್ಲಿನವರೆಗೆ ಈ ನೀತಿಗೆಟ್ಟ ಆಡಳಿತದಿಂದ 6 ಜನ ಸರ್ಕಾರಿ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡವ್ರೆ. ಕಾರಣ ಮಂತ್ರಿಗಳು ಅವರಿಗೆ ಒತ್ತಡವನ್ನು ಹಾಕ್ತಾಯಿದ್ರು. ನೀನಿಷ್ಟು ಕಲೆಕ್ಷನ್ ಮಾಡಲೇಬೇಕು, ನೀನಿಷ್ಟು ಸರ್ಕಾರಕ್ಕೆ ದೇಣಿಗೆಯನ್ನು ಕೊಡಲೇಬೇಕು ಅನ್ನೋ ಒಂದು ಮನಸ್ಥಿತಿ ಒತ್ತಡದಿಂದ ಹಲವಾರು ಅಧಿಕಾರಿಗಳು ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಮೊನ್ನೆ ಪ್ರಿಯಾಂಕ ಖರ್ಗೆ ಅವರ PA ಒಬ್ಬ ಕಾಂಟ್ರಾಕ್ಟರ್ ಹತ್ರ ಹಣವನ್ನು ತಗೊಳ್ತಾರೆ, ಅವರನ್ನು ಕೇಳಕ್ಕೆ ಹೋದಾಗ ಅವರ ಧಮಕಿ ಹಾಕ್ತಾರೆ. ಅವರು ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡೋಕ್ಕೆ ಹೋದಾಗ ಪೊಲೀಸರು ಕೂಡ ಅವರ ಕಂಪ್ಲೇಂಟನ್ನು ತಗೊಳ್ಳೋದಿಲ್ಲ. ಆಗ ಮನನೊಂದು ಪಾಪ ರೈಲಿಗೆ ತಲೆಯನ್ನು ಕೊಟ್ಟು ಸಾಯುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇದನ್ನು ಪ್ರಶ್ನೆ ಮಾಡಿದಾಗ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹುಮ್ಮತನದಿಂದ ಮಾತಾಡುವಂಥ ಒಂದು ಈಶ್ವರಪ್ಪರು ಇದೇ ಹೋಗ್ತಾರೆ. ಯಾರೋ ಒಬ್ಬ ಕಾಂಟ್ರಾಕ್ಟ್ರು ಈಗ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅಂತ ಹೇಳಿ ಪತ್ರ ಬರೆದಾಗ ಅವರು ಕೂಡಲೇ ರಾಜೀನಾಮೆ ಕೊಟ್ಟರು, ಮರ್ಯಾದೆಯನ್ನು ಉಳಿಸ್ಕೊಂಡ್ರು. ಈ ಮರ್ಯಾದೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ಮುಖ್ಯಮಂತ್ರಿಗಳಿಗಾದರೂ ಮಾನ ಮರ್ಯಾದೆ ಇದ್ದರೆ ಅವರನ್ನು ವಜಾಗೊಳಿಸಬೇಕಾಗಿತ್ತು. ಇಲ್ಲ ಪ್ರಿಯಾಂಕ ಖರ್ಗೆ ಏನಾದರೂ ಕಿಂಚತ್ತು ಅವರಿಗೆ ಮರ್ಯಾದೆ ಇದ್ದರೆ ಅವರೇ ರಾಜೀನಾಮೆ ಕೊಟ್ಟು ತನಿಖೆಗೆ ಒಳಪಡಿಸಬೇಕಾಗಿತ್ತು. ಯಾವುದನ್ನೂ ಮಾಡಿದೆ, ನನಗೂ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ಥರ ಇವತ್ತು ನಡ್ಕೊತಿದ್ದಾರೆ. ಅದ್ರ ವಿರುದ್ಧ ರಾಜ್ಯದಾದಂಥ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಅವ್ರು ರಾಜೀನಾಮೆ ಕೊಡೋವರೆಗೂ ಹೋರಾಟವನ್ನು ಮಾಡ್ಕೊಳ್ತೀವಿ. ಈ ನಿಟ್ಟಿನಲ್ಲಿ ಇವತ್ತು ಇಡೀ ಜಿಲ್ಲೆಯಾದಂಥ ಕರ್ನಾಟಕದ ಎಲ್ಲ ಜಿಲ್ಲೆಗಳನ್ನು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ವಿ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ. ಅದರ ಪ್ರಯುಕ್ತ ಇವತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ
ನಮ್ಮ ರಾಜ್ಯ ವಕ್ತಾರಂಥ ದೊಡ್ಡೇರಿ ವೆಂಕಟೇಶ್ ಅವರು ಬಂದಿದ್ದಾರೆ. ಅವರು ನಮ್ಮ ಈ ಹೋರಾಟದ ರೂಪರೇಷೆಗಳನ್ನು ತಮಗೆ ತಿಳಿಸ್ಕೊಡ್ತಾರೆ. ಮತ್ತು ನಮ್ಮ ತಾಲೂಕಿನಲ್ಲಿ ಪ್ರತಿ ಮಂಡಲ ವೈಸ್ ಹೋರಾಟವನ್ನು ಹಮ್ಮಿಕೊಳ್ಳುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಮತ್ತು ಇತ್ತೀಚಿನ ದಿನಗಳಲ್ಲಿ ಬಾಣಂತಿಯರ ಒಂದು ಸಾವಿನ ಬಗ್ಗೆಯೂ ನಾಳೆ ಒಂದು DC ಕಚೇರಿಯಲ್ಲಿ ಒಂದು ಮಹಿಳಾ ಮೋರ್ಚಾದಿಂದ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಮತ್ತು ಬೇರೆ ಇವತ್ತು ನೋಡಿ, ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಜನಗಳನ್ನು ಸುಲಿಗೆ ಮಾಡ್ತಾ ಹೊರಟಿದೆ. ಇವತ್ತು 15% ಬಸ್ ದರವನ್ನು ಹೆಚ್ಚಿದ್ದಾರೆ. ಇದೇ ಥರ ಎಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಸುಲಿಗೆ ಮಾಡಿ ಯಾವುದೋ ಒಂದು ಆಸೆ ತೋರಿಸಿ ಜನಕ್ಕೆ ಅಧಿಕಾರಕ್ಕೆ ಬಂದ್ರಲ್ಲ, ಅದನ್ನು ಫುಲ್ಫಿಲ್ ಮಾಡೋಕ್ಕಾಗ್ದಿರ ದಿವಾಳಿ ತನಕ ಬಂದಿರೋದ್ರಿಂದ ಈ ಮಟ್ಟಕ್ಕೆ ಕಾಂಗ್ರೆಸ್ ಬಂದಿದೆ. ಅದರಿಂದ ಇವತ್ತು ಕಾಂಗ್ರೆಸ್ ವಿರುದ್ಧ ಜನ ರೊಚ್ಚಿಗೆದ್ದಿದ್ದಾರೆ. ಬೀದಿ ಹಾದಿಯಲ್ಲಿ ಅವರಿಗೆ ಚಿಮಾರಿ ಆಗ್ತಾ ಇದ್ದಾರೆ. ಅಂಥ ಪರಿಸ್ಥಿತಿ ನಿರ್ಮಾಣ ಮಾಡಿಕೊಂಡವ್ರೆ ಕಾಂಗ್ರೆಸ್ನವರು. ಅದ್ರ ವಿರುದ್ಧ ಭಾರತೀಯ ಜನತಾ ಪಕ್ಷ ಮಂಡಲ ಮಟ್ಟದಲ್ಲಿ ಇವತ್ತು ಹೋರಾಟಕ್ಕೂ ನಡೆದಿದ್ವಿ. ಈ ಒಂದು ಖರ್ಗೆ, ಮುಖ್ಯವಾಗಿ ಪ್ರಿಯಾಂಕಾ ಖರ್ಗೆ ಅವರ ಈ ರಾಜೀನಾಮೆ ಕೊಡೋದಕ್ಕಂತ ನಾವೇನು ಹೋರಾಟ ಹಮ್ಮಿಕೊಂಡಿದ್ದೀವಿ, ಅದನ್ನು ಯಶಸ್ವಿಯಾಗಿ ಗೊಳಿಸೋವರೆಗೂ ನಾವು ಹೋರಾಟವನ್ನು ಹಮ್ಮಿಕೊಡ್ತೀವಿ. ಅದ್ರ ಬಗ್ಗೆ ಕಾರ್ಯಕ್ರಮದ ರೂಪರೇಷೆಗಳನ್ನು ನಮ್ಮ ದೊಡ್ಡೇರಿ ವೆಂಕಟೇಶ್ ಅವರು ತಮಗೆ ತಿಳಿಸ್ಕೊಡ್ಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ತೀನಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದ ಸಹೋದರರು ಆದಂಥ ರಾಮಕೃಷ್ಣಪ್ಪನವರೇ, ಸ್ನೇಹಿತರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಆದಂಥ ವೆಂಕಟೇಶ್ರವರೇ, ಹಾಗೂ ಇನ್ನೊಬ್ಬ ಸಹಪಾಠಿ ರವಿಕುಮಾರ್ ಅವರೇ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳೇ, ಹಾಗೂ ಭಾಳ ವೈಬ್ರೆಂಟ್ ಆಗಿರ್ತಕ್ಕಂಥ ದೊಡ್ಡಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪತ್ರಕರ್ತ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಕೆಲ ದಿನಗಳಿಂದ ತಾವು ನೋಡ್ತಾ ಇದ್ದೀರಿ, ನಮ್ಮ ಬಾಲ್ಕಿ ತಾಲೂಕಿನಲ್ಲಿ ಗುತ್ತಿಗೆದಾರರಾಗಿರ್ತಕ್ಕಂತಹ ಸಚಿನ್ ಪಾಂಚಾಳರವರು 7 ಪುಟಗಳ ಒಂದು ಡೆತ್ ನೋಟನ್ನು ಬರೆದು, ಇದಕ್ಕೆ ಕಾರಣರು ಯಾರು ಅಂತ ಎಲ್ಲ ಸುಮಾರು 8 ಜನರ ಹೆಸರನ್ನು ಹೇಳಿ, ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಮುನ್ನ ತಮ್ಮ ವಾಟ್ಸಪ್ನಲ್ಲಿ ಮತ್ತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ತಮ್ಮ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ಇಡೀ ತಾವೆಲ್ಲ ರಾಜ್ಯದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿರೋದನ್ನು ತಾವು ನೋಡಿದ್ದೀವಿ. ಇದರಲ್ಲಿ ಗಮನಿಸಬೇಕಾದಂಥ ಪ್ರಮುಖ ಅಂಶ ಅಂತಂದರೆ, ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಅವರ ಆಪ್ತರಾದಂಥ ರಾಜೀವ್ ಕಪನೂರ್ ಅವರು ಈ ಸಚಿನ್ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ. ಬೆಂಗಳೂರಿಗೆ ಕರ್ಕೊಂಡು ಬಂದು ಮಾನ್ಯ ಮಂತ್ರಿಗಳ ಪಕ್ಕದಲ್ಲಿ ಕುಂಡಿಸಿ ಅಲ್ಲಿರ್ತಕ್ಕಂಥ ಚೀಫ್ ಇಂಜಿನಿಯರಿಗೆ ಫೋನ್ ಮಾಡಿಸ್ತಾರೆ. ಫೋನ್ ಮಾಡಿಸಿ ಇವ್ರಿಗೆ ಕೆಲಸ ಕೊಡಬೇಕು, ಟೆಂಡರ್ ಕೊಡಬೇಕು ಅಂತ ಹೇಳ್ತಾರೆ. 15 ಲಕ್ಷ ರೂಪಾಯಿಗೆ ಅವರು ಬೇಡಿಕೆಯನ್ನು ಇಡ್ತಾರೆ. ಆ ಬೇಡಿಕೆ ಅಂತ ಇಟ್ಟಂಥ ಸಂದರ್ಭದಲ್ಲಿ ಈ ರಾಜೀವ್ ಕಪನೂರ್ ಇರ್ತಕ್ಕಂಥ ಏನು ಈ ಒಂದು ಬಲಗೈ ಬಂಟ ಇದ್ದಾನೆ, ಖರ್ಗೆ ಅವರ ಬಲಗೈ ಬಂಟ, ನಿರಂತರವಾಗಿ ಅವರಿಗೆ ತೊಂದರೆಯನ್ನು ಕೊಡುವಂಥದ್ದು, ಬೆದರಿಕೆಯನ್ನು ಹಾಕೋದು ಮಾಡ್ತಾರೆ. 8 ಜನರು ಅವ್ರಿಗೆ ನಿರಂತರವಾಗಿ ಮಾಡಿದ್ರಿಂದ ಅವರು ತಮ್ಮ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಬಹು ನಿರೀಕ್ಷಿತವಾಗಿ ಕರ್ನಾಟಕದ ಜನತೆ ಕಾಂಗ್ರೆಸ್ ಸರ್ಕಾರವನ್ನು ಗೆಲ್ಲಿಸಿ ಆಡಳಿತಕ್ಕೆ ಬಂದ ನಂತರದಲ್ಲಿ ಇದುವರೆಗೂ 6-7 ಅಧಿಕಾರಿಗಳು ಆತ್ಮಹತ್ಯೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ತಾವು ನೋಡಿದ್ದೀರಿ. ಇದು ಕಾಂಗ್ರೆಸ್ಸಿನ ಆತ್ಮಹತ್ಯೆ ಸರ್ಕಾರ, ಆತ್ಮಹತ್ಯೆ ಭಾಗ್ಯ ಸರ್ಕಾರ ಅಂತ ಹೇಳಿಕ್ಕೆ ಬಯಸ್ತೀನಿ. ವಾಲ್ಮೀಕಿ ಹಗರಣದ ಚಂದ್ರಶೇಖರ್, ಅಕೌಂಟೆಂಟ್ ಆಗಿದ್ದಂಥ ಚಂದ್ರಶೇಖರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ PA ಬರೆದಿರ್ತಕ್ಕಂಥ ರುದ್ರಣ್ಣ ಎಡವಟ್ಟನವರು ಆತ್ಮಹತ್ಯೆ ಮಾಡಿಕೊಂಡಿದ್ದು, ಹಾಗೆ ದಾವಣಗೆರೆಯಲ್ಲಿ ಇನ್ನೊಬ್ಬರು ಗೌಡರ್ ಅಂತನವರು ಆತ್ಮಹತ್ಯೆ ಮಾಡಿಕೊಂಡಿದ್ದು, ನಮ್ಮ ಮಾಗಡಿ ತಾಲೂಕಿನ ಒಬ್ಬರು ಕಾಂಟ್ರಾಕ್ಟರು ಕೂಡ ಆತ್ಮಹತ್ಯೆ ಮಾಡ್ಕೊಂಡು, ಲಾರಿ ಮಾಲೀಕರು ಆತ್ಮಹತ್ಯೆ ಮಾಡಿ. ಇದೆಲ್ಲವನ್ನು ನೋಡಿದಾಗ ಏನಾಗ್ತದೆ ಅಂತಂದರೆ, ಈ ರಾಜ್ಯ ಸರ್ಕಾರ ಭ್ರಷ್ಟಾಚಾರದಿಂದ ಕೂಡಿದ್ದು, ಭ್ರಷ್ಟಾಚಾರದ ಹೊರತಾಗಿ ಏನು ಮಾಡಲಿಕ್ಕೆ, ಪ್ರಗತಿಯನ್ನೇ ಕಾಣಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನೋ ಒಂದು ಅಂಶ ತಮ್ಮೆಲ್ಲರಿಗೂ ಕೂಡ ಗಮನ ಆಗ್ತದೆ. ವಿಶೇಷವಾಗಿ 26 ವರ್ಷದ ಯುವಕ ಆತ್ಮಹತ್ಯೆ ಮಾಡ್ಕೊಳ್ಳುವಾಗ ಅವನು ಸುಳ್ಳನ್ನು ಯಾಕೆ ಹೇಳ್ತಾನೆ? ಖರ್ಗೆ ಅವರು ಏನು ಹೇಳ್ತಿದ್ದಾರೆ, ಜೂನಿಯರ್ ಖರ್ಗೆ ಅವರು, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಬೇಜವಾಬ್ದಾರಿತನವಂಥದ್ದು ಒಂದು ಉದ್ದಟತನವಾದಂಥ ಆನ್ಸರ್ನ ಮಾಡಿದ್ದಾರೆ. ಯಾಕೆ ಯಾವುದಿಲ್ಲ? ಅವರು ಬಂದು ಇವ್ರನ್ನ ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿದ್ಮೇಲೆ ಅವ್ರು ಹೋಗಿ ಮಾಡಿದ್ದಾರೆ. ರಾಜು ಕಪನೂರ್ ಅವರು ಇವರ ಬಲಿಷ್ಠ ಬಲಗೈ ಬಂಟ ಅನ್ನೋದು ಇಡೀ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ. ಈ ರಾಜು ಕಪನೂರ್ ಅವರ ಮೇಲೆ ಒಂದು FIR ಕೂಡ ಹಾಕುವಂಥ ಕೆಲಸವನ್ನು ಮಾಡಲಿಲ್ಲ. ಭಾರತೀಯ ಜನತಾ ಪಾರ್ಟಿ ಒತ್ತಡವನ್ನು ಹಾಕಿದಂಥ ಸಂದರ್ಭದಲ್ಲಿ ಮಾಡಿದ್ದಾರೆ. ಹಾಗಾಗಿ ಈ ಒಂದು ನೇರ ಹೊಣೆ ಶ್ರೀ ಖರ್ಗೆ, ಜೂನಿಯರ್ ಖರ್ಗೆ, ಪ್ರಿಯಾಂಕಾ ಖರ್ಗೆ ಅವ್ರ ಮೇಲಿದೆ. ಅವರು ಉದ್ದಟತನದ ಮಾತನ್ನು ಆಡಿದ್ದಾರೆ.
ನಾವು ಇವತ್ತು ನಾಳೆ ರಾಜ್ಯವ್ಯಾಪಿ ಅವ್ರ ಮನೆಗೆ ಮುತ್ತಿಗೆ ಹಾಕ್ತೀವಿ ಅಂತಂದರೆ ಅವ್ರೇನು ಹೇಳಿದ್ದಾರೆ, ಕಾಫಿ ಕೊಡಿಸ್ತೀನಿ, ಟೀ ಕೊಡಿಸ್ತೀನಿ ಅಂತ ಬಂದು ಹೇಳಿಕ್ಕಿದ್ದಾರೆ. ನಾನು ತಮ್ಮ ಮೂಲಕ ಜೂನಿಯರ್ ಖರ್ಗೆ ಅವ್ರಿಗೆ ಹೇಳಿ ಬಯಸ್ತೇನೆ, ಖರ್ಗೆ ಅವರೇ, ನಿಮ್ಮ ಮನೆಯಲ್ಲಿ ಸಂಬಂಧ ಮಾಡಲಿಕ್ಕೆ ಬಂದಿಲ್ಲ. ಭಾರತೀಯ ಜನತಾ ಪಾರ್ಟಿ ಒಂದು ವಿರೋಧ ಪಕ್ಷವಾಗಿ ತಾವು ಮಾಡಿರ್ತಕ್ಕಂಥ ಅನ್ಯಾಯ ಮತ್ತು ಈ ಆತ್ಮಹತ್ಯೆಗೆ ನೇರವಾಗಿ ನೀವೇ ಹೊಣೆಗಾರರಾಗಿದ್ದೀರಿ. ಅದಕ್ಕೆ ನಿಮ್ಮನ್ನು ರೆಸಿಗ್ನೇಷನ್ ರಾಜೀನಾಮೆ ಕೊಡಲಿಕ್ಕೆ ಕೇಳಿಕೆ ಬರ್ತಿದೆ ಹೊರತು ನಿಮ್ಮ ಸಂಬಂಧ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಇಡೀ ರಾಜ್ಯದಿಂದ ಬರ್ತಿಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನು ಈ ಮೂಲಕ ದೊಡ್ಡಬಳ್ಳಾಪುರ ತಾಲೂಕಿಂದ ನಾನು ಕಳಿಸಲಿಕ್ಕೆ ಬಯಸ್ತೇನೆ, ಗ್ರಾಮಾಂತರ ಜಿಲ್ಲೆಯಿಂದ. ಹಾಗೆಯೇ ಇನ್ನೊಂದು ಟ್ವಿಸ್ಟ್ ಇದೆ ಇದಕ್ಕೆ, ಏನಂತಂದರೆ ನಮ್ಮ BJPಯ ಮುಖಂಡರಾದಂಥ ಬಸವರಾಜ್ ಮತ್ತಿಮೂಡವರು, ಹಿಂದೂ ಧರ್ಮದ ಸಮಾಜ ಸ್ವಾಮಿ ಸಿದ್ಧಲಿಂಗ ಸ್ವಾಮೀಜಿಗಳು ಮತ್ತು ಕಲಬುರಗಿಯ ಚಂದು ಪಾಟೀಲ್ ಅವರು ಅಲ್ಲಿನ ಇವರ ವಿರುದ್ಧ ನಿಂತಿದ್ದಂಥ ಮಣಿಕಂಠ ರಾಥೋಡ್ ಕೊಲೆಗೆ ಸುಪಾರಿಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ತಮ್ಮ ಮೂಲಕ ಖರ್ಗೆ ಅವರಿಗೆ, ಜೂನಿಯರ್ ಖರ್ಗೆ ಅವ್ರಿಗೆ ಒಂದು ಮಾತನ್ನು ಹೇಳಕ್ಕೆ ಬಯಸ್ತೇನೆ. ಖರ್ಗೆ ಅವರೇ, ಅವರು 26 ವರ್ಷದ ಕನಸನ್ನು ಕಂಡಿದ್ದಂಥ ಯುವಕ ಸತ್ಯವನ್ನೇ ಹೇಳಿ ಪ್ರಾಣವನ್ನು ಬಿಟ್ಟಿದ್ದಾರೆ. ನಿಮ್ಮ ಮೇಲೆ ಕೊಲೆ ಸುಪಾರಿ ಕೊಟ್ಟಿರ್ತಕ್ಕಂಥ ಆರೋಪ ಇದೆ. ಅದಕ್ಕೋಸ್ಕರ ದಯಮಾಡಿ ನೀವು ಒಂದು ರಾಜೀನಾಮೆಯನ್ನು ಕೊಟ್ಟು ತಾವು ಮತ್ತೆ ನಿಷ್ಪಕ್ಷವಾಗಿ ಬಂದು ಮತ್ತೆ ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ಭಾರತೀಯ ಜನತಾ ಪಾರ್ಟಿಗೆ ಯಾವುದೇ ರೀತಿಯಾದಂತಹ ಆಕ್ಷೇಪ ಇಲ್ಲ ಅನ್ನೋ ಒಂದು ಎರಡನೇ ಸಂದೇಶವನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದೇ ಸರ್ಕಾರದಲ್ಲಿ ನಾಗೇಂದ್ರ ಅವರ ಮೇಲೆ ಆಪಾದನೆ ಬಂದಂಥ ಸಂದರ್ಭದಲ್ಲಿ ನಾಗೇಂದ್ರ ಅವರ ರೆಸಿಗ್ನೇಷನ್ ಕೊಡಲಾಯಿತು. ನಿಮಗೇನು ವಿಶೇಷ? ಆಲ್ ಇಂಡಿಯಾ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಸುಪುತ್ರರು ಅನ್ನೋ ಕಾರಣಕ್ಕೋಸ್ಕರ ನಿಮಗೇನಾದರೂ ವಿಶೇಷವಾದ ರಿಯಾಯಿತಿಯನ್ನು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆಯೋ, ಅಥವಾ ತಮಗೆ ಏನೋ ತಮ್ಮ ಹೆಸರನ್ನ ಹೇಳಿ ರಾಜೀನಾಮೆ ಕೇಳಿದರೆ ತಮ್ಮ ಸಹಪಾಠಿಗಳು ತಮ್ಮ ತಂದೆಯವರ ಒಂದು ಇದನ್ನು ಉಪಯೋಗಿಸಿ ಅವರಿಗೆ ಒತ್ತಡ ಮಾಡುವಂಥ ಒಂದು ಕಾರ್ಯತಂತ್ರ ಇದೆಯೋ? ಯಾವ ನಿಮ್ಮ ಕಾರ್ಯತಂತ್ರ ಅಡಗಿದೆ? ಈಶ್ವರಪ್ಪನವರ ಹೆಸರನ್ನ ಎಲ್ಲೂ ಆ ವ್ಯಕ್ತಿ ಬರೆದಿರಲೇ ಇಲ್ಲ. ವಾಟ್ಸಪ್ನಲ್ಲಿ ಇರ್ತಕ್ಕಂಥ ಒಂದು ಅಂಶವನ್ನು ಗಮನಿಸಿ ತಾವು ದೊಡ್ಡ ಸುದ್ದಿ ಮಾಡಿದ್ರಿ. ಅವಾಗ ಈಶ್ವರಪ್ಪನವರು ರೆಸಿಗ್ನೇಷನ್ ಕೊಡಬೇಕು ಅಂತ ತಾವು ಅವತ್ತು ಹೋರಾಟ ಮಾಡಿದ್ರಿ. ಆದರೆ ಒಂದು ತಮ್ಮ ಒಂದು ನೈತಿಕ ಒಂದು ಇದರಿಂದ ಮಾರಲ್ ರೆಸ್ಪಾನ್ಸಿಬಿಲಿಟಿಯಿಂದ ಈಶ್ವರಪ್ಪನವರು ಭಾರತೀಯ ಜನತಾ ಪಾರ್ಟಿಯ ಮಂತ್ರಿಗಳಾಗಿದ್ದಂಥವರು ರಾಜೀನಾಮೆ ಕೊಟ್ಟರು. ನೀವು ಅದೇ ಒಂದು ನೈತಿಕ ಒಂದು ಇದನ್ನು ಒತ್ಕೊಂಡು ಇವತ್ತು ಜವಾಬ್ದಾರಿನ ಹೊತ್ಕೊಂಡು ತಾವು ರಾಜೀನಾಮೆ ಕೊಡಬೇಕು. ತಾವು ಒಂದು ಎನ್ಕ್ವೈರಿ ಆದಂಥ ಸಂದರ್ಭದಲ್ಲಿ ಮತ್ತೆ ತಾವು ಅಧಿಕಾರವನ್ನು ಬಯಸ್ಬೋದು ಅಂತ ಒಂದು ಹೇಳಲಿಕ್ಕೆ ಬಯಸ್ತೇನೆ. ಖರ್ಗೆ, ಜೂನಿಯರ್ ಖರ್ಗೆ ಅವ್ರಿಗೆ ತಮ್ಮ ತಂದೆ AICC ಪ್ರಧಾನ ಅಧ್ಯಕ್ಷರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರಿಗೊಂದು ಅಹಂ ಇದೆ. 35-36 ಮಂತ್ರಿಗಳ ಪರವಾಗಿ ಮಾತಾಡ್ತಕ್ಕಂಥ ಜೂನಿಯರ್ ಖರ್ಗೆ, ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಅವ್ರು ಮಾತಾಡೋದೇ ಅವರ ಒಂದು ದಾಟಿನೇ ಬದಲಾಗಿದೆ. ನನಗೂ ಅದಕ್ಕೂ ಸಂಬಂಧನೇ ಇಲ್ಲ, ನಾನೇನು ಮಾಡೇ ಇಲ್ಲ. ರಾಜು ಕಾಪ್ನವ್ರು ಯಾರವರು? ನಿಮ್ಮ ಸಹಪಾಠಿಗಳಲ್ವೇ? ನಿಮ್ಮ ಭಾಗಿದಾರರಲ್ವೇ? ನಿಮ್ಮ ಪಕ್ಷದವರಲ್ವೇ? ಅವರು ನಿಮ್ಮ ಎದುರುಗಡೆ ಕರ್ಕೊಂಡು ಬರಲಿಲ್ವೇ ಬೆಂಗಳೂರಿಗೆ? ನೀವು ನೇರವಾಗಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಫೋನ್ ಮಾಡಲಿಲ್ವೇ? ಇದರಲ್ಲಿ ನಿಮ್ಮ ಪಾತ್ರ ಇಲ್ವೇ? ಅದಕ್ಕೋಸ್ಕರ ನಾವು ಇವತ್ತೇನು ಭಾರತೀಯ ಜನತಾ ಪಾರ್ಟಿ ತಮ್ಮನ್ನು ಒಂದು ಮಾಡ್ತಿದೆ, ಒಂದು ಆಗ್ರಹ ಮಾಡ್ತಿದೆ, ತಾವು ದಯಮಾಡಿ ರಾಜೀನಾಮೆಯನ್ನು ಕೊಡಬೇಕು ಅಂತ. ಇನ್ನೊಂದು ಮೂರನೇ ಭಾಗ ಇದೆ. 2:30 ಗಂಟೆಗೆ ಸಚಿನ್ ಅವರು ಒಂದು ಆತ್ಮಹತ್ಯೆಯನ್ನು ಬರೆದು ಪೋಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅವರು 3 ಸಹೋದರಿಯರು ಸ್ಟೇಷನ್ಗೆ ಹೋಗ್ತಾರೆ. 2:30 ಗಂಟೆ ಸ್ಟೇಷನ್ಗೆ ಹೋದಾಗ ಭಾಳ ಉಡಾಫೆಯಿಂದ ಮಾತಾಡ್ತಾರೆ. ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಉಡಾಫೆಯಿಂದ ಮಾತಾಡಿ ನೀವು ಪಕ್ಕದ ಸ್ಟೇಷನ್ಗೆ ಹೋಗಿ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಸ್ಟೇಷನ್ಗೆ ಹೋದಾಗ ಇದೇ ರೀತಿಯಾಗಿ ನೆಗ್ಲಿಜೆನ್ಸ್ ಮಾಡಿ ಅವರ ಒಂದು ಸಾವಿಗೆ ಇವರು ಕೂಡ ಕಾರಣರಾಗಿದ್ದಾರೆ. ಅಷ್ಟೇ ಅಲ್ಲ, ಅವತ್ತೇನಾದರೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಸ್ವಲ್ಪ ಮಾನವೀಯತೆಯಿಂದ ಏನಾದರೂ ನಡ್ಕೊಂಡಿದ್ದೇ ಆಗಿದ್ದರೆ ಒಂದು ಯುವ ವ್ಯಕ್ತಿಯನ್ನು ಬದುಕಿಸ್ಬೋದಾಗಿತ್ತು. ಆದರೆ ಅವರು ಕೊಟ್ಟಂಥ ದೂರನ್ನು ಸ್ವೀಕಾರ ಮಾಡ್ದಲೆ ನೀವೇ ಹೋಗಿ ಹುಡುಕಿ ಅವನು ಸಾಯಲಿ ನೋಡೋಣ, ಸತ್ತ ಮೇಲೆ ನೋಡೋಣ, ಅಥವಾ ನಮ್ಮ ಜುರಿಸ್ಡಿಕ್ಷನ್ ಬರಲ್ಲ ನಮ್ಮ ಉದ್ದಟದ ಮಾತನ್ನು ಹೇಳಿ ಅವರ ಸಾವಿಗೆ ಇವರು ಕೂಡ ಕಾರಣರಾಗಿದ್ದಾರೆ. ಇವತ್ತು ಕಾಂಗ್ರೆಸ್ಸಿನ ಯಾವುದೇ ನಾಯಕರು ಕೂಡ ಇವರ ಪರವಾಗಿ ಮಾತಾಡಲಿಕ್ಕೆ, ವಿರುದ್ಧವಾಗಿ ಮಾತಾಡಲಿಕ್ಕೆ ಯಾವುದೇ ಕಾಂಗ್ರೆಸ್ಸಿನ ನಾಯಕರು ಇವತ್ತು ಕಾರಣ ಇಲ್ಲ. ಕಾರಣ ಏನಂತಂದರೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮೇಲೆ ಇರ್ತಕ್ಕಂಥ ಒಂದು ಭಯ. ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಒತ್ತಡವನ್ನು ಮಾಡುತ್ತೆ, ಒತ್ತಾಯವನ್ನು ಮಾಡುತ್ತೆ. ಈ ಒಂದು ಸಚಿನ್ ಸಾವಿಗೆ ನೇರವಾಗಿ ಕಾರಣರಾಗಿರ್ತಕ್ಕಂಥವರು ಮತ್ತು ಒಂದು ಏನು ಗುಲ್ಬರ್ಗ ಒಂದು ಸಿಟಿಯನ್ನು ಬನಾನಾ ಸಿಟಿಯಾಗಿ ಮಾಡಿ ಒಂದು ಭಯದ ಆತಂಕವನ್ನು ಸೃಷ್ಟಿಸಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಮತ್ತು ಹಿಂದೂ ಧರ್ಮದ ಸ್ವಾಮೀಜಿಯವರಿಗೆ ಹತ್ಯೆಯನ್ನು ಮಾಡಲಿಕ್ಕೆ ಸುಪಾರಿಯನ್ನು ಕೊಟ್ಟಿರ್ತಕ್ಕಂಥ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಪಡ್ಕೊಳ್ಬೇಕು.
ಮತ್ತು ಇದನ್ನು CBIಗೆ ಕೊಡಬೇಕು. ಯಾಕಂದರೆ ಈಗಾಗಲೇ ನೀವು 15 SIT ಮಾಡಿದಿರಿ, ಸುಮಾರು 7-8ಕ್ಕಿಂತ ಜಾಸ್ತಿ CIDಗೆ ಮಾಡಿದಿರಿ. ನೀವು ಮಾಡಿರ್ತಕ್ಕಂಥವೆಲ್ಲವೂ ಕೂಡ B ರಿಪೋರ್ಟ್ ಬರ್ತಾ ಇದೆ, ಎಲ್ಲ ವರದಿಗಳು ನಿಮ್ಮ ಪರವಾಗಿ ಬರ್ತಾ ಇದೆ. ಅದಕ್ಕೋಸ್ಕರ ಕರ್ನಾಟಕದ ಜನತೆ ಯಾವುದೇ ವಿಶ್ವಾಸವನ್ನು ಇಟ್ಕೊಂಡಿಲ್ಲ ನಿಮ್ಮ ಮೇಲೆ. ಅದಕ್ಕೋಸ್ಕರ ಇದನ್ನು ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು ಅಂತಂದರೆ ತಾವು ಇದನ್ನು ನೇರವಾಗಿ CBI ಕೊಡಬೇಕು ಅಂತ ಒಂದಾಗ್ತದೆ. ಆಮೇಲೆ ಸಚಿನ್ ಅವರ ಕುಟುಂಬಕ್ಕೆ ನೀವು 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು. ಅವರ ಕುಟುಂಬದ ನಿರ್ವಹಣೆಗಾಗಿ ಅವರ 3 ಜನ ಸಹೋದರಿ ಏನಿದ್ದಾರೆ ಅವ್ರಿಗೆ ಯಾರಿಗಾದರೂ ಒಂದು ಸರ್ಕಾರಿ ನೌಕರಿಯನ್ನು ಕೊಡಬೇಕು ಅಂತ ಹೇಳಿ ನಾವು ತಮ್ಮ ಮೂಲಕ ಆಗ್ರಹವನ್ನು ಪಡಿಸ್ತೇವೆ. ಅಲ್ಲದೆ ಕರ್ನಾಟಕದಿಂದ ನಾಳೆ ಪ್ರಿಯಾಂಕಾ ಖರ್ಗೆ ಅವರ ಮನೆಗೆ ಗುಲ್ಬರ್ಗಾದಲ್ಲಿ ಮುತ್ತಿಗೆ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ. ರಾಜ್ಯಾದ್ಯಂತ ಲಕ್ಷಾಂತರ ಜನ ನಾಳೆ ಇವತ್ತು ನಾವು ಅವ್ರ ಮನೆಗೆ ಮುತ್ತಿಗೆ ಹಾಕಿ ರಾಜೀನಾಮೆಯನ್ನು ಒತ್ತಾಯ ಮಾಡೋರಿದ್ದೇವೆ. ಇದನ್ನು ಖರ್ಗೆ ಅವ್ರಿಗೆ ಮತ್ತೆ ಇನ್ನೊಂದು ಸಾರಿ ಹೇಳ್ತೀವಿ, ನೀವು ನೈತಿಕತೆಯಿಂದ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಟ್ಟು ಹೊರಗಡೆ ಬಂದು ಈ ಒಂದು ಎನ್ಕ್ವೈರಿನ ಎದುರಿಸಬೇಕು ಅಂತ ಹೇಳಿ ತಮ್ಮ ಮೂಲಕ ಕೇಳ್ತಾ ನನ್ನ ಒಂದು ಈ ಮಾತನ್ನು ಮುಗಿಸ್ತಾ ಇದ್ದೇನೆ.